ಆ ಕಲ್ಲುಗಳು ಐತಿಹಾಸಿಕ ಕುರುಹುಗಳದ್ದಾಗಿದ್ವು. ಕಬ್ಬಿಣದ ರಾಡ್ಗಳು ತುಕ್ಕು ಹಿಡಿದಿದ್ವು. ಹೀಗೆ ಐತಿಹಾಸಿಕ ಸ್ಮಾರಕದಂತಾಗಿದ್ದಂತಹ ಈಜಿಪುರ ಫ್ಲೈಓವರ್ ಕಾಮಗಾರಿಗೆ ಮತ್ತೆ ವೇಗ ಸಿಕ್ಕಿದೆ. ವಾಹನ ಸವಾರರ ಸಂಚಾರಕ್ಕೆ ಮುಕ್ತವಾಗುವ ಗುಡ್ ನ್ಯೂಸ್ ಒಂದನ್ನು ಜಿಬಿಎ ಕೊಟ್ಟಿದೆ. ಡಿಸೆಂಬರ್ ಅಂತ್ಯಕ್ಕೆ ಈಜಿಪುರ ಫ್ಲೈಓವರ್ ಸಂಚಾರಕ್ಕೆ ಮುಕ್ತ. 10 ವರ್ಷ ನರಕಯಾತನೆ ಅನುಭವಿಸಿದ್ದ ಸವಾರರಿಗೆ ಸಿಹಿ ಸುದ್ದಿ. ಹಲವು ವರ್ಷಗಳೇ ಉರುಳಿದ್ವು, ಸರ್ಕಾರಗಳೇ ಬದಲಾಗಿದ್ವು. ಪ್ರತಿನಿತ್ಯ ವಾಹನ ಸವಾರರು ನರಕಯಾತನೆ ಅನುಭವಿಸ್ತಾ ಇದ್ರು. ಧೂಳು, ಟ್ರಾಫಿಕ್ ಕಿರಿಕಿರಿಯಿಂದ ಸಾರ್ವಜನಿಕರು ಕಂಗೆಟ್ಟಿದ್ರು. 10 ವರ್ಷಗಳ ಕಾಲ ನರಕಯಾತನೆ ಅನುಭವಿಸಿದ್ದ ಬೆಂಗಳೂರಿನ ಸವಾರರಿಗೆ ಇದೀಗ ಸಿಹಿ ಸುದ್ದಿ ಸಿಕ್ಕಿದೆ. ಡಿಸೆಂಬರ್ ಅಂತ್ಯಕ್ಕೆ ಈಜಿಪುರ ಫ್ಲೈಓವರ್ ಸಂಚಾರಕ್ಕೆ ಮುಕ್ತವಾಗುವ ಭರವಸೆಯನ್ನ ಜಿಬಿಎ ನೀಡಿದೆ. ಡಿಸೆಂಬರ್ ಅಂತ್ಯದೊಳಗಡೆ ಮುಗಿಸಿ ತದನಂತರ ಸಾರ್ವಜನಿಕರಿಗೆ ಓಡಾಡಲಿಕ್ಕೂ ಸಹ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಒಂದು ಕಡೆ ಭರವಸೆಯನ್ನು ಸಹ ನೀಡಿರುವಂಥದ್ದು. ನಗರದ ಅತ್ಯಂತ ವಿಳಂಬಿತ ವಿವಾದಾತ್ಮಕ ಯೋಜನೆಗಳಲ್ಲೊಂದಾಗಿದ್ದ ಕೋರಮಂಗಲ ಈಜಿಪುರ ಫ್ಲೈಓವರ್ ಕಾಮಗಾರಿ ಡಿಸೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸುವುದಾಗಿ ಜಿಬಿಎ ಮುಖ್ಯ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ. ನವೆಂಬರ್ ಡಿಸೆಂಬರ್ ತನಕ ನಾವು ಮುಗಿಸ್ಬೋದು ಅಂತ ಹೇಳಿ ನಮ್ಮ ಎಸ್ಟಿಮೇಟ್ ಇದೆ. ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಅಟ್ಲೀಸ್ಟ್ ಈಗ ಮೋಸ್ಟ್ ಆಫ್ ದ ಗರ್ಡರ್ಸ್ ಎಲ್ಲ ಹಾಕಲಿಕ್ಕೆ ನಾವು ಆಲ್ರೆಡಿ ಕ್ರಮ ಮಾಡಿದ್ದೀವಿ. ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತಿದ್ದೀವಿ ಅಂತ ವಾಹನ ಸವಾರ ಗೋಪಿ ಸಂಕಷ್ಟ ತೋಡ್ಕೊಂಡ್ರು. ಇದು ರೆಡಿ ಮಾಡಿಸಿದ್ರೆ ಗುಂಡಿಗಳು ರೆಡಿ ಆಗುತ್ತೆ. ಯಾವಾಗ ರೆಡಿ ಆದ್ಮೇಲೆ ಅಂದ್ರೆ ಒಂದು ಹಾಫ್ ಅನ್ ಅವರ್ ಹೋಗ್ಬೋದು. ಇವಾಗ ಒಂದು ಮುಕ್ಕಾಲು 1 ಅವರ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಟ್ರಾಫಿಕ್. ನಾರ್ಮಲ್ ಆಗಿದೆ, ಯಾವಾಗಲೂ ಇದ್ದೇ ಇರುತ್ತೆ. 2017ರಲ್ಲಿ ಕಾಮಗಾರಿ ಆರಂಭ ಆಗಿದ್ರು ಯಾಕೆ ವಿಳಂಬ? ಏನಿದು ಯೋಜನೆ? ಅನುಕೂಲ ಏನೇನು ಅಂತ ನೋಡೋದಾದ್ರೆ, ಡಿಸೆಂಬರ್ಗೆ ಫ್ಲೈಓವರ್ ಓಪನ್ ಆಗತ್ತಾ? ಕಾಮಗಾರಿಗೆ ಜಿಬಿಎ ಡೆಡ್ಲೈನ್. ಫ್ಲೈಓವರ್ ಓಪನ್ ಆದ್ರೆ ಕೋರಮಂಗಲ ಈಜಿಪುರ ನಡುವಿನ ಸಂಚಾರ ಮತ್ತಷ್ಟು ಸುಗಮವಾಗಲಿದೆ. 2.5 ಕಿಲೋಮೀಟರ್ ಸಂಪರ್ಕದ ಫ್ಲೈಓವರ್ ಆಗಿದ್ದು 2017ರಲ್ಲಿ ಕಾಮಗಾರಿ ಆರಂಭ ಆಗಿದ್ರೂ ಇದುವರೆಗೂ ಪೂರ್ಣವಾಗಿಲ್ಲ. ಸುಮಾರು 200 ಕೋಟಿಗೂ ಹೆಚ್ಚು ವೆಚ್ಚದ ಯೋಜನೆ ಇದಾಗಿದೆ. ಕೇವಲ 30 ತಿಂಗಳಿನಲ್ಲಿ ಪೂರ್ಣಗೊಳ್ಳಬೇಕಾಗಿದ್ದ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಇತ್ತೀಚೆಗೆ ಸ್ಥಳಕ್ಕೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಜಿಬಿಎ ಮುಖ್ಯ ಆಯುಕ್ತರು ಕಾಮಗಾರಿಯ ಪ್ರಗತಿ ಪರಿಶೀಲಿಸಿದರು. ಈ ಬಾರಿಯಾದರೂ ಡಿಸೆಂಬರ್ ಒಳಗೆ ಕಾಮಗಾರಿ ಕೆಲಸ ಮುಗಿಯುತ್ತಾ? ಕಾದ್ ನೋಡಬೇಕಿದೆ. ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.